ಶಾಂತಿ ಕ್ರಾಂತಿ. ಸೊ, ಈ ಶಾಂತಿ ಕ್ರಾಂತಿಯ ಅಭಿಯಾನ ರಿಲೀಸ್ ಆಗಬೇಕು ಅನ್ನುವಂತಹ ಆಸೆ. ಸೊ, ಕನಸು ಹೊತ್ತು 10 ಕೋಟಿ ಮೂರಿ ಅಥವಾ 10 ಕೋಟಿಗಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿ ಬಹುಭಾಷೆಯಲ್ಲಿ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಚಿತ್ರವನ್ನು ರಿಲೀಸ್ ಮಾಡಿದಂಥ ರವಿಚಂದ್ರನ್ ಅವರು, ಅವರ ಮಗ ವಿಕ್ರಮ್ ರವಿಚಂದ್ರನ್ ಈ ಚಿತ್ರವನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿರುವಂಥದ್ದು. ಮನೋರಂಜನ್ ಅವರ ಆಸೆಯನ್ನು ಈಡೇರಿಸ್ತಿರುವಂಥದ್ದು. ಸೊ, ಇದೆಲ್ಲ ಗೊತ್ತಿರುವಂಥದ್ದೇ. ಸೊ, ಇದೆಲ್ಲ ಸಾಧ್ಯ ಆಗುತ್ತಾ, ಈ ಸಿನಿಮಾ ರಿಲೀಸ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಸೊ, ಈ ಪ್ರಶ್ನೆಗೆ ಉತ್ತರ ಇದೆ. ಉತ್ತರ ಏನಿದೆ ಅಂದರೆ, ಇದಕ್ಕೆ ಇನ್ವೆಸ್ಟ್ ಮಾಡಬೇಕು ಒಂದು. ಎರಡನೇದ್ದು, ಈ ಚಿತ್ರದ ನೆಗೆಟಿವ್ ಮಿಸ್ ಆಗಿದೆ ಅನ್ನುವಂಥದ್ದು. ಇನ್ನು ನೆಗೆಟಿವಿಂದ ಮಾಡಿದಂಥ ಪ್ರಿಂಟು, ಸೊ ಆ ಪ್ರಿಂಟ್ ಕೂಡ ಸುಟ್ಟು ಹೋಗಿದೆ ಅನ್ನುವಂಥದ್ದು. ಇದೆಲ್ಲದರ ನಡುವೆ ಈ ಚಿತ್ರದ ಹಕ್ಕು ಟಿ ವಿ ರೈಟ್ಸ್ ಯಾರ ಕಡೆ ಇದೆ ಅಂದರೆ ಅದು ಉದಯ್ ಟಿ ವಿ ಕಡೆ ಇರುವಂಥದ್ದು. ಸೊ, ಇಷ್ಟೆಲ್ಲ ಇದೆ. ಸೊ, ಈ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಕೋಟ್ಯಾನುಗಟ್ಟಲೆ ದುಡ್ಡು ಇನ್ವೆಸ್ಟ್ ಆಗುತ್ತೆ. ಸೊ, ಇರುವಂಥ ವಿಡಿಯೋ ಅಥವಾ ಇರುವಂಥ ಇಡೀ ಸಿನಿಮಾ ಏನಿದೆ, ಸೊ ಅದನ್ನು ಈಗಿನ ಕಾಲಕ್ಕೆ ಕನ್ವರ್ಟ್ ಮಾಡಿ ಅದನ್ನು ರಿಲೀಸ್ ಮಾಡಬೇಕು. ಸೊ, ರಿಲೀಸ್ ಆದಮೇಲೆ ಇಡೀ ರಾಜ್ಯದಲ್ಲಿ ರಿಲೀಸ್ ಆದರೆ ಅಥವಾ ಮತ್ತೆ ಬಿಡುಗಡೆ ಆದರೆ ಜನಕ್ಕೆ ರೀಚ್ ಆಗುತ್ತೆ. ಆ ಮಟ್ಟಕ್ಕೆ ರಿಲೀಸ್ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟ್ ಬೇಕು. ಸೊ, ಆ ಇನ್ವೆಸ್ಟ್ಮೆಂಟ್ ಹೇಗೆ ಅನ್ನುವಂಥದ್ದು ಪ್ರಶ್ನೆ. ಜೊತೆಗೆ ಒಂದೇ ಸೆಂಟ್ರಲ್ಲಿ ಮಾಡಿದರೆ ಒಂದಷ್ಟು ಕನಸುಗಳ ಈಡೇರುತ್ತೆ. ಅಂದರೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಈ ಸಿನಿಮಾನ ರಿಲೀಸ್ ಮಾಡಬೇಕು ಅಂತೇಳಿ ಆಸೆ ಪಡ್ತಿದ್ದಾರೆ, ಸೊ ಅವ್ರಿಗೆ ಖುಷಿ ಆಗ್ಬೋದು. ಆದರೆ ಎಲ್ಲರೂ ಬೆಂಗಳೂರಿಗೆ ಬಂದು ನೋಡಲಿಕ್ಕೆ ಆಗಲಿಕ್ಕಿಲ್ಲ. ಸೊ, ಇದೊಂದಿದೆ. ಸೊ, ಇಷ್ಟೆಲ್ಲ ಆದರೂ ಕೂಡ ಈಗೇನು ಅಭಿಯಾನ ಕ್ರೇಜು ಏನು ಶುರು ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಸೊ ಅದು ಎಷ್ಟು ದಿನ ಇರುತ್ತೆ ಅನ್ನುವಂಥದ್ದು. ಸೊ, ಇದನ್ನು ಬೇಕು ಅಂಥೇಳಿ ನೋಡಿದಂಥವ್ರು ಅಥವಾ ಇದನ್ನು ಫಾಲೋ ಮಾಡಿ ಸುದ್ದಿ ಮಾಡ್ತಿರುವಂಥವ್ರು ಎಲ್ಲರೂ ಸಿನಿಮಾದ ಒಂದು ಟಿಕೆಟ್ ಆಗಿ ಕನ್ವರ್ಟ್ ಆಗ್ತಾರಾ ಅಂತ. ಅಂದರೆ ಈ ಚಿತ್ರವನ್ನು ನೋಡಲಿಕ್ಕೆ ಅವ್ರು ಹೋಗ್ತಾರಾ ಅನ್ನುವಂಥದ್ದು. ಹೇಳೋದು ಬೇರೆ, ಮಾಡೋದು ಬೇರೆ. ಸೊ, ಅಸತ್ಯ ಒಂದು ಕಡೆ ಇದೆ. ಯಾಕಂದರೆ ಕ್ರೇಜ್ ಭಾಳ ದಿನದ್ದಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹಂತ ಇರುತ್ತೆ, ಒಂದು 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 ಮಟ್ಟ ಇರುತ್ತೆ ಒಂದು ಕ್ರೇಜ್ದು. ಅದಾದಮೇಲೆ ಮತ್ತೊಂದು ವಿಷಯಕ್ಕೆ ಜನ ಸ್ವಿಚ್ ಆಗ್ತಾರೆ. ಸೊ, ಅದನ್ನು ನೋಡಿ ಎಂಜಾಯ್ ಮಾಡೋರು ಇರ್ತಾರೆ, ಅದನ್ನು ಫಾಲೋ ಮಾಡೋರು ಇರ್ತಾರೆ. ಇನ್ನು ಕೆಲವರು ಇದು ಯಾಕೆ ಬಿಡಪ್ಪ ಸುಮ್ಮನೆ ಏನೋ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಇರುತ್ತೆ. ಸೊ, ಈ ಥರ ಇದ್ದಾಗ ಈ ಒಂದು ನಂಬಿಕೆಯನ್ನು ನಂಬಿಕೊಂಡು ಮತ್ತಷ್ಟು ಕೋಟಿಗಳನ್ನು ಚಿತ್ರಕ್ಕೆ ಸುರುವಿ ಸಿನಿಮಾನ ರಿಲೀಸ್ ಮಾಡ್ತಾರಾ ಅಥವಾ ರಿಲೀಸ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಸೊ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸದ್ಯ ಚರ್ಚೆಗಳು ಆಗ್ತಿರುವಂಥದ್ದು. ಪ್ರಾಕ್ಟಿಕಲಿ ಎಷ್ಟು ಸಾಧ್ಯತೆ ಗೊತ್ತಿಲ್ಲ, ಆದರೆ ಚರ್ಚೆಗಳು ಚೆನ್ನಾಗಿ ಆಗ್ತಿದೆ ಈ ಸಿನಿಮಾ ಬರಬೇಕು ಅನ್ನುವಂಥದ್ದು. ಸೊ, ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡಿದ್ರು ಶಾಂತಿ ಕ್ರಾಂತಿ ಅನ್ನುವಂಥದ್ದು. ಸೊ, ಈ ಮೋಟು ಪತ್ಲು ಏನು ಕ್ಯಾರೆಕ್ಟರ್ ಇದೆ, ಸೊ ಆ ಕ್ಯಾರೆಕ್ಟರ್ಗಳು ಈ ಸಿನಿಮಾ ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಬೇಕು ಅಂತ ಹೇಳಿ ಮಾತಾಡ್ತವೆ. ಸೊ, ಆ ಥರದ ಒಂದು ಕ್ರೇಜ್ ಹುಟ್ಟಿರುವಂಥದ್ದು. ಸೊ, ಲಹರಿ ವೇಲು ಅವರು ಕೂಡ ಈ ಚಿತ್ರ ಸಂಬಂಧಪಟ್ಟಂಗೆ ಮಾತಾಡಿರುವಂಥದ್ದು. ಎಮ್ ಜಿ ರೋಡಲ್ಲಿ ಶೂಟಿಂಗ್ ಮಾಡಿರುವಂಥದ್ದು, ಮಧ್ಯರಾತ್ರಿಯಲ್ಲಿ ಹಾಡು. ಸೊ, ಅದಕ್ಕೆ ಸಾಕಷ್ಟು ದುಡ್ಡು ಹಾಕಿ ಮಳೆ ಬರೆಸಬೇಕಾಗಿತ್ತು. ಮಳೆಗೋಸ್ಕರ ಏನು ಮಾಡಿದರು ರವಿಚಂದ್ರನ್ ಅಂದರೆ, ಸುಮಾರು ಟ್ಯಾಂಕ್ಗಳಷ್ಟು ನೀರು ತಂದು ರೋಡಿಗೆ ಸುರುವಿ ಆ ಒಂದು ಹಾಡನ್ನು ಚಿತ್ರೀಕರಣ ಮಾಡಿದರು, ಮಧ್ಯರಾತ್ರಿಯಲ್ಲಿ ಹಾಡು. ಸೊ, ಆ ಥರದ ಇನ್ವೆಸ್ಟ್ಮೆಂಟು, ಆ ಥರದ ಪ್ರಯೋಗ ಬಹುಶಃ ಯಾರೂ ಮಾಡಲಿಕ್ಕಿಲ್ಲ ಅನ್ನುವಂಥದ್ದನ್ನು ಅವರು ವ್ಯಕ್ತಪಡಿಸ್ತಾರೆ. ಹಾಗೆಯೇ ಆಗಿನ ಕಾಲದಲ್ಲಿ ಲೆದರ್ ಜಾಕೆಟ್ ಸುಮ್ಮನೆ ಅಲ್ಲ, ಅದನ್ನು ಅವರು ತರಿಸ್ಕೊಂಡು ಹಾಕ್ಕೊಂಡು ಜನಕ್ಕೆ ಇಷ್ಟ ಆಗೋ ಥರ ಕಾಣಿಸ್ಕೊಂಡ್ರು. ಸೊ, ಜೂಹಿ ಚಾವ್ಲಾರ ಕಾಸ್ಟ್ಯೂಮು, ಸೊ ಅದ್ರ ಬಗ್ಗೆಯೂ ಇವರು ಲಹರಿ ವೇಲು ಅವರು ಮಾತಾಡ್ತಾರೆ. ಸೊ, ಶಾಂತಿ ಕ್ರಾಂತಿ ಬಂದರೆ ಚೆನ್ನಾಗಿರುತ್ತೆ, ಬಂದಾದಮೇಲೆ ಅದನ್ನು ಗೆಲ್ಲಿಸಿದ್ರೆ ಜನ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.